ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಗೆ ಸೇರುವಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಊರಿಗೆ ಬಂದಿದ್ದೀವಿ. ಇವತ್ತು ಬೆಳವಾಡಿ ಅಂತ ಊರು. ಇಲ್ಲಿ ಬೆಳವಾಡಿ ಊರಿನ ಹಳೆ ಊರು ಅಂತ ಕರೀತಾರೆ. ಇಲ್ಲಿ ಹಳೆ ಊರಿತ್ತಂತ ಈಗೆಲ್ಲ ಶಿಫ್ಟ್ ಆಗಿದೆ ಆ ಕಡೆ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ನಮ್ಮ ಮುಂದ್ಗಡೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇದೆ. ಅಂದರೆ ಎಪಿಗ್ರಫಿಯ ಕರ್ನಾಟಕ ಸಂಪುಟ 25 ಚಿಕ್ಕನಾಯಕನಹಳ್ಳಿ ಶಾಸನ ಸಂಖ್ಯೆ 63ರಲ್ಲಿ ಈ ಊರಲ್ಲಿ 2 ಶಾಸನಗಳು ದಾಖಲೆ ಆಗಿದ್ವು. ಅದನ್ನು ಹುಡ್ಕೊಂಡು ನಾನು ಬಂದಾಗ ಇಲ್ಲಿ ಹಳೆ ಊರು ಅಂತೇಳಿ ಜಾಗ ಇರೋವಂಥ ಜಾಗದಲ್ಲಿ ಬಂದಾಗ ಈ ಶಾಸನ ಇಲ್ಲಿರೋದು ನನಗೆ ಕಂಡು ಬಂತು. ತುಂಬ ಅಚ್ಚುಕಟ್ಟಾಗಿ ನಿಲ್ಲಿಸಿದೆ. ಸ್ಥಳೀಯರು ಮಾಮೂಲಿ ಹೇಗೆ ಹೇಳ್ತಾರೆ ಎಲ್ಲ ಕಡೆನೂ ಇದನ್ನು ಓದೋದಕ್ಕಾಗೋದಿಲ್ಲ ಅಂಥೇಳಿ ಮೂಢನಂಬಿಕೆ ಅದು ಎಲ್ಲಿ ಹೋದರೂ ಅದು ಇದ್ದೇ ಇದೆ. ಇದಕ್ಕೂ ಕೂಡ ಹಾಗೆ ಹೇಳಿದರು, ಇದು ಓದೋಕ್ಕಾಗೋದಿಲ್ಲ, ಇದನ್ನು ತಲೆ ಕೆಳಗೆ ಮಾಡಿ ಓದಬೇಕು. ತುಂಬ ಜನ ಬಂದು ಪ್ರಯತ್ನ ಎಲ್ಲ ಪಟ್ಟಿದ್ದಾರೆ ಅಂತೆ, ಅಂದರೆ ನಿಧಿ ತೆಗೆಯೋದಕ್ಕೆ. ಆದರೆ ಏನೂ ಸಿಗೋದಿಲ್ಲ, ಸುಮ್ಮನೆ ವ್ಯರ್ಥ ಪ್ರಯತ್ನಗಳೆಲ್ಲ ಮಾಡ್ತಾ ಇರ್ತಾರೆ ಜನಗಳು. ಇದೆಲ್ಲ ಇತಿಹಾಸದ ಕಲ್ಲುಗಳು. ಇವು ಇತಿಹಾಸದಲ್ಲಿ ದಾಖಲೆ ಮಾಡಿದಂತಹ ಕಲ್ಲುಗಳು, ಇತಿಹಾಸವನ್ನು ದಾಖಲೆ ಮಾಡಿರ್ತಾರೆ ಆ ಕಾಲದಲ್ಲಿ ಏನು ಅಂತೇಳಿ. ಅದಕ್ಕೆ ಏನಿದೆ ಈ ಶಾಸನದಲ್ಲಿ ಏನಿದೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಇದು ರಸ್ತೆ ಪಕ್ಕದಲ್ಲಿ ಬಲಗಡೆನೆ ಈ ಕಡೆ ಹೋದರೆ ಊರು ಬರುತ್ತೆ, ಬೆಳವಾಡಿ ಊರು. ನೋಡಿ, ಶಾಸನ ಇಲ್ಲಿ ನಿಲ್ಲಿಸಲಾಗಿದೆ. ಇವು ನೋಡಿದರೆ ಶಾಸನ ಕಲ್ಲು ಇಲ್ಲಿದೆ. ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರ ಇದೆ. ಇಲ್ಲಿ ವಾಮನ ಚಿತ್ರ ಇದೆ, ವಿಷ್ಣುವಿನ ಒಂದು ಅವತಾರ ವಾಮನ ಚಿತ್ರ ಇದು. ಈ ಶಾಸನ ಕೂಡ ವಾಮನ ಮುದ್ರೆ ಕಲ್ಲಾಗಿ ನಿಲ್ಲಿಸಿದ್ವಿ ಅಂತೇಳಿ ಶಾಸನದಲ್ಲಿ ಬರುತ್ತೆ. ಅದೇ ರೀತಿ ಕೂಡ ಇಲ್ಲಿ ವಾಮನ ಕೆತ್ತನೆಯನ್ನು ಇಲ್ಲಿ ಕಾಣ್ಬೋದು ನಿಮಗೆ. ಗ್ರಾನೈಟ್ ಕಲ್ಲು, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯಲ್ಲಿರುವಂತಹ ಶಾಸನ ಇದು. ಶುಭಮಸ್ತು ಅಂತೇಳಿ ಬರುತ್ತೆ. ಶುಭಮಸ್ತು ಮೊದಲಿಗೆ ಯಾವುದೇ ಒಂದು ವಿಷಯ ಶುರು ಮಾಡೋಕ್ಕಿಂತ ಮುಂಚೆ ಶುಭಮಸ್ತು ಅಂತೇಳಿ ಬರುತ್ತೆ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಗಳು ಅಂತೇಳಿ ಶುರುವಾಗಿ ಕಾಲವನ್ನು ಕೊಡ್ತಾರೆ, ಮತ್ತು ಅಧಿಕ ಜ್ಯೇಷ್ಠ ಅಂತ ಕೊಡುತ್ತೆ. ಇದು ತುಂಬ ಕಾಕತಾಳೀಯ ಅನಿಸುತ್ತೆ, ಯಾಕಂದರೆ ಈ ಸಲ ಕೂಡ ಅಧಿಕ ಜ್ಯೇಷ್ಠ ಬಂದಿದೆ. ಈಗಾಗಲೇ ಆಷಾಢ ಶುರುವಾಯಿತು. ಶಾಸನದಲ್ಲಿ ಏನು ಬರೆದಿದೆ ಅಂತ ತಿಳ್ಕೊಬೇಕಂದ್ರೆ, ಇದು ಕ್ರಿಸ್ತ ಶಕ 1763 ಕಾಲಕ್ಕೆ ಸೇರುವಂಥದ್ದು. ಆವಾಗ ಮೈಸೂರು ಮಹಾರಾಜರಾದಂತಹ ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂದರೆ 2ನೇ ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರ ಕಾಲದಲ್ಲಿ ಹಾಕಿಸಿರುವಂತಹ ಶಾಸನ ಇದು. ಕಂದಿಕೆರೆ ಸ್ಥಳಕ್ಕೆ ಸೇರುವಂತಹ ಬೆಳವಾಡಿ ಗ್ರಾಮ. ಈ ಗ್ರಾಮದ ಕೆಲವು ಕಂದಾಯವನ್ನು ಮೈಸೂರು ಒಡೆಯರ ಅಧೀನದಲ್ಲಿ ಇಲ್ಲಿ ನಿರ್ವಹಿಸಿದಂಥವ್ರು ಯಾರು ಅಂದರೆ ಸೈದು ಯಾಕೋಬ ಅನ್ನೋರು. ಅವರು ಇಲ್ಲಿನ ಕಂದಾಯವನ್ನು ಎಷ್ಟು ಬರುತ್ತೆ ಅಂದರೆ 6080 ವರಾಹವನ್ನು ಮೈಸೂರು ಅರಮನೆಗೆ ದಾನವಾಗಿ ಕೊಡ್ತಾರೆ. 6080 ವರಾಹವನ್ನು ಮೈಸೂರು ಅರಮನೆಗೆ ದಾನವಾಗಿ ಕೊಡ್ತಾರೆ. ಆ ಕೊಟ್ಟಂತಹ ದಾನಕ್ಕೆ ಅವರು ಪ್ರತಿಯಾಗಿ ಮೈಸೂರು ಒಡೆಯರು ಏನು ಮಾಡ್ತಾರೆ, ಅವರಿಗೆ ಸೈದು ಯಾಕೋಬ ಬೈಕಾರಿ ಅವರಿಗೆ ಈ ಭಾಗದಲ್ಲೆಲ್ಲ ಆಳ್ವಿಕೆ ಮಾಡಕ್ಕೆ ಬಿಡ್ತಾರೆ. ಜೊತೆಗೆ ಇರೋಂಥ ಬೆಳವಾಡಿ ಗ್ರಾಮವನ್ನು ಆರಿಫಾ ಶಾ ಖಾದ್ರಿ ದರ್ಗಾಕ್ಕೆ ದಾನವಾಗಿ ಕೊಡ್ತಾರೆ. ಅಂದರೆ ಈ ಗ್ರಾಮದಲ್ಲಿ ಬರುವಂತಹ ತೆರಿಗೆಗಳನ್ನು ಅಂದರೆ ದರ್ಗಾಕ್ಕೆ ಸೇರಬೇಕು ಅಂತೇಳಿ ಈ ಶಾಸನದಲ್ಲಿ ಬರೆದಿದೆ. ಈ ದಾನವನ್ನು ಕೊನೆಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಇದೆ. ಕೊನೆಗೆ ಇಷ್ಟೆಲ್ಲ ನೀಡಿದಂತಹ ದಾನವನ್ನು ಯಾರಾದರೂ ಅಪಹರಿಸಿದರೆ ವಿವರವಾಗಿ ಕೊಟ್ಟಿದೆ ಶಾಸನ. ತುಂಬ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಏನು ಕೊಟ್ಟಿದೆ ಅಂದರೆ, ಇದನ್ನು ಯಾರಾದರೂ ಆಘಾತ ಮಾಡಿದರೆ, ಅಂದರೆ ಯಾರಾದರೂ ಇದನ್ನು ಹಾಳು ಮಾಡಿದರೆ, ಇದನ್ನು ಯಾರಾದರೂ ದುರುಪಯೋಗ ಪಡಿಸ್ಕೊಂಡ್ರೆ ಬ್ರಾಹ್ಮಣರಾದಂಥವ್ರು ಏನು ಮಾಡ್ತಾರೆ, ಕಾಶಿಯಲ್ಲಿ ಗೋಹತ್ಯೆ ಮಾಡಿದಂತಹ ಪಾಪ ಬರುತ್ತೆ ಅಂತ ಹೇಳ್ತಿದೆ. ಹಾಗೆ ವೈಶ್ಯರು ಇದನ್ನು ಏನಾದರೂ ಹಾಳು ಮಾಡಿದರೆ ಮಾತೃಗಮನ ಮಾಡಿದಂತಹ ಪಾಪ ಬರುತ್ತೆ. ಮತ್ತು ಶೂದ್ರರು ಇದನ್ನೇನಾದರೂ ಹಾಳು ಮಾಡಿದರೆ ಅವರು ಸಹ ಮಾತೃಗಮನ ಮಾಡಿದ, ಅಂದರೆ ತಾಯಿಗೆ ಕೆಡಿಸಿದಂತಹ ಆಗುತ್ತೆ. ಜೊತೆಗೆ ಅನ್ಯವೀರ್ಯಕ್ಕೆ ಹುಟ್ಟಿದವರು ಆಗ್ತಾರೆ ಅಂತೇಳಿ ಶಾಪಾಶಯ ಬಂದಿದೆ. ಕೊನೆಗೆ ತುರುಕರು ಏನಾದರೂ ಇದನ್ನು ಹಾಳು ಮಾಡಿದರೆ, ತುರುಕರು ಏನಾದರೂ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಇದನ್ನು ಮಕ್ಕೆಯಲ್ಲಿ ಹಂದಿ ತಿಂದ ಪಾಪ ಬರುತ್ತೆ ಅಂತೇಳಿದೆ. ಕೊನೆಗೆ ಕೃಷ್ಣರಾಜ ಒಡೆಯರ ನಿರೂಪದಿಂದ ಈ ಶಿಲಾಶಾಸನವನ್ನು, ಅಂದರೆ ವಾಮನ ಮುದ್ರೆ ಶಿಲಾಶಾಸನವನ್ನು ಹಾಕ್ಸಿದ್ದೀವಿ ಅಂತೇಳಿ ಕೊನೆಗೆ ಬರುತ್ತೆ. ಶಿಲಾ ಪ್ರತಿಷ್ಠೆಯನ್ನು ಮಾಡಿದ್ವಿ ಅಂತೇಳಿ. ಇಂಥ ಐತಿಹಾಸಿಕವಾದಂತಹ ಶಾಸನ ಇಲ್ಲಿದೆ. 1763 ಕಾಲದ ಶಾಸನ ಇಲ್ಲಿರೋದು ತುಂಬ ಸಂತೋಷ ಸಿಕ್ಕಿದೆ. ಇವನ್ನ ಮುಂದಿನ ಜನಾಂಗಕ್ಕೆ ತಿಳಿಸಬೇಕಾದಂತಹ ಕರ್ತವ್ಯ ನಿಮ್ಮೆಲ್ಲರದಾಗಿದೆ. ಸಂರಕ್ಷಣೆ ಕೂಡ ಆಗಬೇಕಾಗಿದೆ. ಆಗಿನ ಇತಿಹಾಸವನ್ನು ದಾಖಲೆ ಮಾಡಿರುವಂಥ ಶಾಸನನ ಸಂರಕ್ಷಣೆ ಕೂಡ ಮಾಡಬೇಕಾಗಿದೆ. ಇದುವರೆಗೂ ನೀವು ಶಾಸನದ ಸಾರಾಂಶವನ್ನು ತಿಳ್ಕೊಂಡ್ರಿ. ಈಗ ಈ ಶಾಸನ ಕಲ್ಲಿನ ಮೇಲೆ ಬರೆದಿರುವಂತಹ ಪಾಠ ಯಾವ ರೀತಿ ಇದೆ ಅಂತೇಳಿ ನಾನು ಓದ್ತೀನಿ. ಶುಭಮಸ್ತು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರುಷಗಳು 1685ನೇ ಸ್ವಭಾನುನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಶು 3 ಶ್ರೀ ಮದ್ರಾಜಾಧಿರಾಜ
ಪರಮೇಶ್ವರ, ಪ್ರೌಢ ಪ್ರತಾಪ, ನರಪತಿ, ಮಹಿಷೂರ, ಕೃಷ್ಣರಾಜ ಒಡೆಯರಯ್ಯನವರು ಪೃಥು ಸಾಮ್ರಾಜ್ಯಂ ಗೈಯುತ್ತಿರಲು ಸೈದು ಯಾಕೋಬ ಬೋಖಾರಿಯು ಅರಮನೆಗೆ ಕಂದೀಕೆರೆ ಸ್ಥಳದ ಬೆಲವಾಡಿ ಗ್ರಾಮ ಉಪಗ್ರಾಮಕ್ಕೆ ಸಹ ಶುದ್ಧ ಕ್ರಯವಾಗಿಯೂ ಖಂಡುಗ ಗದ್ಯಾಣ 6080 ವರಾಹವು ಅರಮನೆ ಬೊಕ್ಕಸಕ್ಕೆ ಬಂದದ್ದರಿಂದ ಈ ಗ್ರಾಮ ಉಪಗ್ರಾಮ ಸಹ ಆರೀಪ ಶಾಖಾದ್ರಿ ಫಕೀರನ ದರ್ಗಾಕ್ಕೆ ಶುದ್ಧ ಕ್ರಯವಾಗಿ ಕೊಡಿಸಿ ಇರುವುದರಿಂದ ಇವರ ಪುತ್ರ ಪೌತ್ರ ಪಾರಂಪರ್ಯವಾಗಿಯೂ ಆ ಚಂದ್ರಾರ್ಕವಾಗಿಯೂ ಅನುಭವಿಸಿಕೊಂಡು ಬರಲುಳ್ಳವರು. ಇದು ಯಾರು ವಿಘಾತ ಮಾಡಿದಾಗ್ಯೂ ಬ್ರಾಹ್ಮರು ವಿಘಾತ ಮಾಡಿದರೆ ಕಾಶಿಯಲ್ಲಿ ಗೋಹತ್ಯ ಮಾಡಿದ ಹಾಗೆ, ಕ್ಷತ್ರಿಯರು ವಿಘಾತ ಮಾಡಿದರೆ ಮಾತೃಗಮನ ಮಾಡಿದ ಹಾಗೆ, ವೈಶ್ಯರು ವಿಘಾತ ಮಾಡಿದರೆ ತಮ್ಮ ಮಗಳ ತಾವು ಹೋದ ಹಾಗೆ, ಶೂದ್ರರು ವಿಘಾತ ಮಾಡಿದರೆ ಮಾತೃಗಮನ ಅನ್ಯವೀರ್ಯಕ್ಕೆ ಹುಟ್ಟಿದವರು, ತುರುಕರು ವಿಘಾತ ಮಾಡಿದರೆ ಮಕ್ಕೆಯಲ್ಲಿ ಹಂದಿ ತಿಂದ ಹಾಗೆ ಎಂದು ಮಹಾಸ್ವಾಮಿಯವರ ಬುದ್ಧಿ ನಿರೂಪದ ಮೇರೆಗೆ ವಾಮನ ಮುದ್ರೆ ಶಿಲಾಪ್ರತಿಷ್ಠೆಯು ಮಾಡಿದ ಶಿಲಾಶಾಸನ ಶ್ರೀ